ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ನಿಯತ ಜಾಬ್ ಬ್ರಿಡ್ಜ್ ನೋಡ್ ವೆಬ್ ಪೋರ್ಟಲ್ ಉದ್ಘಾಟನೆ. ಕರ್ನಾಟಕದ ಯುವಜನರ ಸಬಲೀಕರಣಕ್ಕಾಗಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಜಾಬ್ ಬ್ರಿಡ್ಜ್ ನೋಡ್ ವೆಬ್ ಪೋರ್ಟಲ್ ಅನ್ನು ಅನಾವರಣಗೊಳಿಸಿದೆ. ಇದರ ಪ್ರಚಾರಾರ್ಥವಾಗಿ ಆಗಸ್ಟ್ 1 ರಿಂದ 15ರವರೆಗೆ ರಾಜ್ಯಾದ್ಯಂತ ಉದ್ಘಾಟನಾ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಮಹಮ್ಮದ್ ಯೂಸುಫ್ ಮುಲ್ಲಾ ಹೇಳಿದರು. ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ರಿಯಾಜ್ ಅಹ್ಮದ್ ಶೇಖ್, ಮೆಹಬೂಬ್ ರೋಣದ, ಜಾವೇದ್ ಉಮಚಗಿ, ಅಕ್ಬರ್ ಅತ್ತಾರ, ಜಹೀರ್ ಅಹ್ಮದ್, ತಾಹಿರ್ ಡಂಬಳ, ಖಾಸಿನ್ ದರ್ಗದ್, ಮುನ್ನಾ ಕಲ್ಮನಿ, ಇಮಾಮ್ ಮೊರಬದ, ಸಾದೀಕ್ ಧಾರವಾಡ ಉಪಸ್ಥಿತರಿದ್ದರು. ಪರಮ ದಯಾಮಯನು ಕರುಣಾಳು ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವಂತಹ ಸೃಷ್ಟಿಕರ್ತನ ನಾಮದಿಂದ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಗದಗ್ ಇತ್ತೀಚೆಗೆ ನಾವು ಸೈಬರ್ ವಂಚನೆಯ ಒಂದು ಅಭಿಯಾನವನ್ನು ಮುಗಿಸಿದ್ವಿ 2025ರಲ್ಲಿ. ಅದೇ ರೀತಿ ಯುವಕರ ಒಂದು ಸಬಲೀಕರಣಕ್ಕಾಗಿ ನಾವು ಇವಾಗ ಒಂದು ಜಾಬ್ ಬ್ರಿಡ್ಜ್ ನೋಡನ್ನು ನಾವು ತಗೊಂಡು ಬಂದಿದ್ದೇವೆ. ಇದರಲ್ಲಿ ಯುವಕರಿಗೆ ನಾವು ಅವರು ಜಾಬಿಗೆ ಹೋಗಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಅವರ ಒಂದು ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡಿ ಸರಿಯಾದ ಕಂಪನಿಯಲ್ಲಿ ಅವ್ರಿಗೂ ಸರಿಯಾದ ಒಂದು ಜಾಬನ್ನು ಕೊಡಿಸುವ ಒಂದು ಉದ್ದೇಶದಿಂದ ಇಲ್ಲಿ ನಾವು ಬಂದಿದ್ದೇವೆ. ನಾವು ಇತ್ತೀಚೆಗೆ ನೋಡಿದ್ದೇವೆ, ಒಂದು ಈ ಜಾಬಿನ ಹೆಸರಿನಲ್ಲಿ ನಿರುದ್ಯೋಗ ಸಮಸ್ಯೆ ಇರುವುದರಿಂದ ಜಾಬಿನ ಹೆಸರಿನಲ್ಲಿ ಜನರಿಗೆ ಆನ್ಲೈನ್ ಮುಖಾಂತರ ತುಂಬ ವಂಚನೆ ನಡೆಯುತ್ತಿದೆ. ಇದನ್ನು ಮನಗೊಂಡು ನಾವು ಒಂದು ಯುವ ತಂಡ, ಸಾಲಿಡಾರಿಟಿಯ ಒಂದು ಯುವ ತಂಡ, ನಾವೇ ಒಂದು ನಮ್ಮ ಸ್ವತಃ ಒಂದು ಈ ಜಾಬ್ ಬ್ರಿಡ್ಜ್ ನೋಡ್ ಅನ್ನುವ ಒಂದು ವೆಬ್ಸೈಟ್ ಪೋರ್ಟಲನ್ನು ಕ್ರಿಯೇಟ್ ಮಾಡಿದ್ದೇವೆ. ಇದರಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡುತ್ತೇವೆ. ಅವರ ಒಂದು ರೆಸ್ಯೂಮ್ ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕನ್ನೋದನ್ನು ನಾವು ಅಲ್ಲಿ ಕಲಿಸಿಕೊಡುತ್ತೇವೆ. ಇವೆಲ್ಲ ಡೆವಲಪ್ಮೆಂಟ್ ಆಗಿ ಅವರೆಲ್ಲ ಒಂದು ಸ್ಕಿಲ್ಲನ್ನಲ್ಲಿ ಯಾವ ರೀತಿ ಯಾವ ಕಂಪನಿಗೆ ಸರಿಯಾದ ಒಂದು ಸ್ಕಿಲ್ ಅವ್ರಿಗೆ ಫಿಟ್ ಆಗುತ್ತೆ ಅದನ್ನು ನಾವು ಅವ್ರನ್ನ ನೋಡಿ ಅವ್ರಿಗೆ ಏನಿದೆ ಅಂದರೆ ಸರಿಯಾದ ಜಾಬನ್ನು ಕೊಡಿಸುವ ಒಂದು ಉದ್ದೇಶದಿಂದ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಸುಮಾರು ಈಗ 1 ತಿಂಗಳ ಸಮಯದಲ್ಲಿ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ನಮ್ಮ ಪೋರ್ಟಲನ್ನು ನಾವು ಏನಿದೆ ಅಂದರೆ ಲಾಂಚ್ ಮಾಡಿದ್ದೇವೆ ಆಲ್ರೆಡಿ. ಅದರ ಜೊತೆಗೆ ಈಗ ಸುಮಾರು 50 ಕಂಪನಿ ಈಗಾಗಲೇ ಮುಂದೆ ಬಂದು ನಮ್ಮ ಪೋರ್ಟಲ್ ಜೊತೆಗೆ ರಿಜಿಸ್ಟರನ್ನು ಮಾಡಿಕೊಂಡಿದ್ದಾರೆ. ಸುಮಾರು 400 ನಿರುದ್ಯೋಗ ವಿದ್ಯಾರ್ಥಿಗಳು, ನಿರುದ್ಯೋಗ ಯುವಕರು ಏನೈತೆ ಅಂದರೆ ರಿಜಿಸ್ಟರನ್ನು ಮಾಡಿದ್ದಾರೆ. ಅವರ ಮಾರ್ಗದರ್ಶನ ಈಗಾಗಲೇ ನಡೀತಾ ಇದೆ. ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳಿಕೊಳ್ಳೋದೇನೆಂದರೆ ಗದಗದಲ್ಲಿರುವಂಥ ವಿವಿಧ ಕೈಗಾರಿಕಾ ಘಟಕದವರಿಗೆ ನಾವು ಇಲ್ಲಿ ಈ ನಮ್ಮ ಜಾಬ್ ಬ್ರಿಡ್ಜ್ ನೋಡಲ್ಲಿ ಅವರು ಕೂಡ ರಿಜಿಸ್ಟರ್ ಮಾಡಿಕೊಳ್ಳಿ ಅಂತೇಳಿ ನಾವು ಇವತ್ತು ಕೇಳಿಕೊಳ್ಳುತ್ತಿದ್ದೇವೆ. ಅದರ ಜೊತೆಗೆ ಅವರಿಗೆ ನಾವು ಪರ್ಸನಲ್ ಆಗಿ ನಾವೇ ವೈಯಕ್ತಿಕವಾಗಿ ಹೋಗಿ ಭೇಟಿಯಾಗಿ ಅವರನ್ನು ಕೂಡ ಇದರಲ್ಲಿ ನಾವು ರಿಜಿಸ್ಟರನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಯುವಕರನ್ನು ಏನಿದೆ ಅಂದರೆ ಒಂದು ಸರಿಯಾದ ಒಂದು ಜಾಬನ್ನು ಅವರಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡಲಿಕ್ಕಾಗಿ ಏನಿದೆ ಇದನ್ನು ನಾವು ಮಾಡಿದ್ದೇವೆ. ಇದು ವೆಬ್ಸೈಟ್ ಬಂದು www.jobbridgenode.com ಅಂತ ಇದೆ. ಇದರ ಒಂದು ಟೋಲ್ ಫ್ರೀ ನಂಬರ್ ಕೂಡ ಇದೆ. ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆದರೆ ಅವರು ಕಾಲ್ ಮಾಡಿ ಎನಿ ಟೈಮ್ ಅವ್ರು ಏನು ಮಾಡ್ಬೋದು, ಕಾಲ್ ಮಾಡಿ ಇದರ ಮಾಹಿತಿಯನ್ನು ಅವರನ್ನು ತೆಗೆದುಕೊಳ್ಳಬಹುದಾಗಿದೆ.